ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಸ್ತ್ರೀ ಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸಜ್ಜನಿಕೆ ಮನಃಶಾಂತಿಯನ್ನ ತಂದ್ಕೊಡುತ್ತಂತೆ. ಹಾಗಾಗಿ ನಾವೆಲ್ಲರೂ ಸಜ್ಜನರಾಗೋಣ. ಅದಕ್ಕೆ ಸಜ್ಜಾಗೋದಕ್ಕೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ನಮಸ್ಕಾರ ಗುರುಜಿ. ನಿನ್ನೆಯಿಂದ ಶ್ರೀಲಂಕಾ ಪ್ರಯಾಣವನ್ನ ಪ್ರಾರಂಭ ಮಾಡಿದ್ದೀರಾ. ಇವತ್ತು ಯಾವ ವಿಶೇಷ ದೃಶ್ಯಾವಳಿಯನ್ನ ನಮ್ಮೆಲ್ಲರಿಗೂ ತೋರಿಸ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಲಂಕೆಯ ಪ್ರಯಾಣ ಅಂತ ನಾವು ಹಳೆ ಕಾಲದ ನೆನೆಸ್ಕೋಬೇಕೇ ಹೊರತು ಶ್ರೀಲಂಕಾ ಅಂತ ಈ ಕಾಲದಲ್ಲಿ ಹೆಸರು. ಲಂಕೆಗೆ ನಾವು ಹೋಗಬೇಕು ಮೊದಲಾಗಿ ಎಂದಾಗ ನಮಗಿಂತ ಮೊದಲು ಹೋಗಿ ಲಾಂಛನವನ್ನು ಮಾಡಿರ್ತಕ್ಕಂಥದ್ದು ಲಂಕೆಗೆ ಸಾಕ್ಷಾತ್ ರಾವಣ. ತದನಂತರ ಆ ಲಂಕೆಯಲ್ಲಿ ನಿವಾಸವಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಹೋಗಿದ್ಯಾರೋ ಶ್ರೀ ಆಂಜನೇಯ ಹನುಮಂತನು. ತದನಂತರ ಹೋಗಿರ್ತಕ್ಕಂಥದ್ದು ರಾಮಚಂದ್ರನು. ಹಾಗೆ ಒಂದೊಂದಾಗಿ ಒಬ್ಬೊಬ್ಬರಾಗಿ ಹೋಗಿ ಇವತ್ತಿನ ದಿವಸ ಎಷ್ಟು ಚೆನ್ನಾಗಿ ಆಗೋಗಿದೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಬರೀ 14 ಕಿಲೋಮೀಟ್ರು ಸಮುದ್ರದ ಮೇಲೆ ಹೋದರೆ ಸಾಕು, ನಾವು ಲಂಕೆಗೆ ಸೇರಿಬಿಡ್ತೀವಿ. ಆದರೆ ವಿಮಾನತ್ತ ಪರಿಪೂರ್ಣವಾಗಿ ಹೋದಾಗ ಎಲ್ಲೋ ಬಹಳ ದೂರ ಇದೆಯೇನೋ ಅನಿಸುತ್ತೆ. ರಾಮೇಶ್ವರದಿಂದ ಧನುಷ್ಕೋಟಿಗೆ ಹೋಗಿ ಧನುಷ್ಕೋಟಿಯಲ್ಲಿ ನಿಂತರೆ ಸಾಕು, ರಾತ್ರಿ ಹೊತ್ತು ಲಂಕೆಯನ್ನು ಬಹಳ ಚೆನ್ನಾಗಿ ನೋಡ್ಬೋದು. ಅಂದರೆ ಅಲ್ಲಿ ಲೈಟ್ ಹೌಸ್ ಅಂತ ಕರಿತೀವಿ, ಆ ಲೈಟ್ ಹೌಸನ್ನು ಪರಿಪೂರ್ಣವಾಗಿ ನೋಡ್ಬೋರ್ತಕ್ಕಂಥ ವಿಚಾರ. ಇಲ್ಲಿ ಲಂಕೆಗೆ ನಾವು ಪ್ರಯಾಣವನ್ನು ಮಾಡತಕ್ಕಂಥ ವಿಚಾರದಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಶೇಷ ಅಂದರೆ, ಆಗ ಲಂಕೆ ಏನಾಗಿತ್ತು, ಲಂಕೆಯ ಕಥೆಗಳಲ್ಲಿ ವಿಶೇಷವಾಗಿ ರಾಮಾಯಣ ದರ್ಶನವನ್ನು ಸ್ವಲ್ಪ ಮಟ್ಟಕ್ಕಾದರೂ ನಿಮಗೆ ತೋರಿಸಲೇಬೇಕು. ತೋರಿಸಿದ್ರೆ ಮಾತ್ರ ಆ ಕಾಲದಲ್ಲಿ ಈ ಜಾಗದಲ್ಲಿ ರಾವಣನು ಏನು ಮಾಡಿದ್ದ, ಈ ಕಾಲದಲ್ಲಿ ಅದೇ ಜಾಗ ಏನಾಗಿದೆ. ಅಂದರೆ ಜಲಪಾತ ಆಗೇನೋ ಇತ್ತು, ಭಾಳ ಸಂತೋಷ ಆಯಿತು. ತದನಂತರ ಆ ಜಲಪಾತ ಇವತ್ತಿಗೂ ಇದೆ. ಜಲಪಾತ ಆಗ ರಾವಣ ಹೇಗೆ ಉಪಯೋಗಿಸ್ತಿದ್ದ, ಅವನ ಆಸ್ಥಾನ ಹೇಗಿತ್ತು ಅಂದರೆ, ಆ ಜಾಗ ನಾನು ಏನು ಮಾಡ್ತೀನಿ, ಚಿತ್ರೀಕರಣದ ಮುಖಾಂತರವಾಗಿ ನಾನು ತೋರಿಸೋದು ಇವತ್ತಿನ ಕಾಲಕ್ಕೆ. ಆದರೆ ಆ ಕಾಲಕ್ಕೆ ಹೇಗಿತ್ತು ಅನ್ನೋದನ್ನು ಆ ಕಥೆಯ ಸಾರಾಂಶದಲ್ಲಿ, ಆ ಕಥೆಯ ಆ ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ತೋರಿಸಿದಾಗ ಮಾತ್ರ ಓಹೋ ಈ ದೃಶ್ಯ ಈ ಜಾಗದಲ್ಲಿ ನಡೆಯಿತು ಅನ್ನೋದನ್ನ ಭೇದ ಭಾವವಿಲ್ಲದೆ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನೋಡ್ಬೋದು. ಇಲ್ಲಿ 3 ವಿಧವಾದ ಲಂಕೆ ಯಾತ್ರೆಯನ್ನು ಮಾಡ್ಬೋದು ಪ್ರತಿಯೊಬ್ಬ ಮನುಷ್ಯನು. ಈ ಲಂಕೆ ಯಾತ್ರೆಯಲ್ಲಿ ನಾವು ಸಾಧಾರಣವಾಗಿ ಲಂಕೆನ ಮಾತ್ರ ವಿಚಾರಣೆ ಮಾಡಿಸ್ಕೊಂಬರೋಣ ಇವತ್ತಿನ ಕಾಲಕ್ಕೆ ಅಂತ ಹೇಳಿ ಸಂತೋಷದಿಂದ ಹೋಗ್ಬರೋಕ್ಕೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ಅಕಸ್ಮಾತ್ ನಾನು ದೇಶಪ್ರೇಮಿ, ಹೀಗೆ ಹೋಗಬೇಕು ಹೀಗೆ ಇರಬೇಕು ಅಂದರೆ ಎಲ್ಲೋ ಅಡಚಣೆಗಳು ಜಾಸ್ತಿ. ಯಾವ್ಯಾವ ಕಾಲಕ್ಕೂ ಎಲ್ಲೆಲ್ಲೋ ಎಲ್ಲ ಕ್ಷೇತ್ರಕ್ಕೂ ಹೋಗದಿದ್ದ ಹಾಗೆ ನಿಬಂಧನೆಗಳು ಹಾಕ್ತಾರೆ. ಅದನ್ನೆಲ್ಲ ದೇಶಪ್ರೇಮದ ಮೇಲೆ ಹೋದಾಗ ಈ ರೀತಿ ಇಲ್ಲ, ನೀವು ಉಲ್ಲಾಸಭರಿತವಾಗಿ ಎಲ್ಲರೂ ರತ್ನ ಖಚಿತವಾಗಿರ್ತಕ್ಕಂಥ ಕಲ್ಲುಗಳು ಅಂದರೆ ಕೈಯಲ್ಲಿ ಹಾಕ್ತಕ್ಕಂಥ ಉಂಗುರಗಳಿಗೆ ಕಲ್ಲುಗಳು ತಗೊಂತೀವಿ ನೋಡಿ. ಇಲ್ಲಿ ಶ್ರೀಲಂಕಾಲಿ ಬಹಳ ಚೆನ್ನಾಗಿ ಸಿಗುತ್ತೆ, ಬಹಳ ಸರಳವಾಗಿ ಸಿಗುತ್ತೆ, ಕಮ್ಮಿಗೆ ಸಿಗುತ್ತೆ. ಅಂದರೆ ನಮ್ಮಲ್ಲಿ ದೇಶದಲ್ಲಿ 100 ರೂಪಾಯಿ ಅಂದರೆ ಶ್ರೀಲಂಕಾಗೆ ಅದು ವಿಶೇಷವಾಗಿರ್ತಕ್ಕಂಥ ಅಂಶ ಧನಪ್ರಾಪ್ತಿ ಬಹಳ ಕಮ್ಮಿ. ನಮಗೆ ಅವರಲ್ಲಿರ್ತಕ್ಕಂಥ 30 ರೂಪಾಯಿ, ನಮಗೆ ಇಲ್ಲಿ 100 ರೂಪಾಯಿ ಇದ್ದ ಹಾಗೆ. ಅಂದರೆ ನಮ್ಮ 100 ರೂಪಾಯಿ ಅವರಿಗೆ ಎಷ್ಟೋ 3 ಪಟ್ಟು ಜಾಸ್ತಿ ಇದ್ದ ಹಾಗೆ. ಅದಕ್ಕೋಸ್ಕರ ಅಂಥ ಒಂದು 3 ಪಟ್ಟು ಹೆಚ್ಚಾಗಿದ್ದ ಪಕ್ಷದಲ್ಲಿ ನಮಗೆ ಖಂಡಿತವಾಗ್ಲೂ ಏನು ಬೇಸರವಾಗುತ್ತೆ ಅಂದರೆ, ಅವರಲ್ಲಿ ಅಕಸ್ಮಾತ್ ಬಡವನು ಅಂದರೆ ನಮ್ಮ ದುಡ್ಡು ನೋಡಪ್ಪ ಇಷ್ಟೇ ಅಂದರೆ ನಮ್ಮಲ್ಲಿ ಬಹಳ ಹೆಚ್ಚಿನ ದುಡ್ಡು ಅಂತ. ಆದರೆ ನಮಗದು ಕಮ್ಮಿ ದುಡ್ಡು, ಅಯ್ಯೋ ಇಷ್ಟೇನಾ ಅಂತೀವಿ. ಆದರೆ ಅವರಿಗೆ ಅದು ದೊಡ್ಡ ದುಡ್ಡು. ಹಾಗೆ ನಮ್ಮ ಜೀವನವು ಹೀಗೆ ಮೊದಲಾಗಿ ನಮ್ಮ ಭಾರತ ದೇಶದಲ್ಲಿ ಕೂಡ ಹೀಗೆ ಇತ್ತು. ಆ ರೂಪಾಯಿಗಳು, ಆ ನೋಟುಗಳು, ಅಲ್ಲಿರ್ತಕ್ಕಂಥ 1000 ರೂಪಾಯಿಗಳು ಅಥವಾ ನಾಣ್ಯಗಳಾಗಲಿ ಸೆಂಟ್ಗಳಾಗಲಿ ಎಲ್ಲವೂ ನಾವು ಉಪಯೋಗಿಸ್ತಿರ್ತಕ್ಕಂಥದ್ದು ಬಹಳ ವರ್ಷಗಳ ನಂತರ ಈಗ ಅವ್ರಿಗೆ ಉಪಯೋಗ ಆಗ್ತಿದೆಯೇನೋ ಅನ್ನೋ ಮನೋಭಾವ ನಮಗೆ ನಡೆಯುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ರಾಮಚಂದ್ರನು ಪರಿಪೂರ್ಣವಾಗಿರ್ತಕ್ಕಂಥ ಅಂಥ ಒಂದು ಅನುಗ್ರಹ, ಸೀತಾಮ್ಮನವ್ರಿಗೋಸ್ಕರ ಹೋಗಿದ್ದು ಲಂಕೆಗೆ, ಅಂಥ ಒಂದು ರಾವಣ ಲಂಕೆಗೆ ನಾವು ಪಾದಾರ್ಪಣೆ ಮಾಡೋಕ್ಕೆ ಮೊದಲಾಗಿ ನಾವು ಲಂಕೆಯ ಬಗ್ಗೆ ತಿಳ್ಕೋಬೇಕು. ಈ ಶ್ರೀಲಂಕಾ ಅಂತಕ್ಕಂಥದ್ದು ಇವತ್ತಿನ ದಿವಸ ಏನು ಹೇಳ್ತಾ ಇದ್ದೀರಾ, ಅದು ದೊಡ್ಡದಾಗಿರ್ತಕ್ಕಂಥ ಲಂಕೆ, ನಿಜವಾದ ಲಂಕೆ ಯಾವುದು ಅಂದರೆ ಆಸ್ಟ್ರೇಲಿಯಾ. ಇದು ಸತ್ಯ. ಅದಕ್ಕೋಸ್ಕರ ಈ ಆಸ್ಟ್ರೇಲಿಯಾ ಅನ್ನೋದೇ ನಿಜವಾದ ಲಂಕೆ. ಜಗತ್ತಲ್ಲಿ ಅಶೋಕವನ ಅಂದರೆ ಶೋಕವಿಲ್ಲದ ಸ್ಥಳ.
ಸೀತಾಮ್ನವ್ರನ್ನ ಅಶೋಕವನದಲ್ಲಿ ರಾವಣ ಇಟ್ಟಿದ್ದಂತೆ. ಅಂದರೆ ಅಶೋಕವನವಾಗಿರ್ತಕ್ಕಂಥದ್ದು ಅಂದಿನ ಕಾಲಕ್ಕೆ ಇವತ್ತಿನ ದಿವಸ ಶೋಕವಾಗಿ ಪರಿಪೂರ್ಣವಾಗಿ ನೋಡಬಹುದು. ಅಂದರೆ ಸೀತಾಮ್ನವ್ರು ಕೂತಿದ್ದ ಜಾಗ ನೋಡ್ಬೋದೇ ಹೊರತು ಸೀತಾಮ್ನವ್ರು ಸುತ್ತಮುತ್ತಲೂ ಇರತಕ್ಕಂಥ ಜಾಗವೆಲ್ಲ ಆ ಆಸ್ಟ್ರೇಲಿಯಾಗೆ ಸೇರಿದಾಗ, ಅಂದರೆ ಈ ಲಂಕೆ ಆಸ್ಟ್ರೇಲಿಯಾದ ಒಂದು ಭಾಗ. ಅಂದರೆ ಒಂದು ಕಲ್ಲು ಆಂಜನೇಯನು ಏನು ಹಾಕಿದಾನೆ ಶ್ರೀಲಂಕೆಗೆ ಹೋಗಲಿಕ್ಕೆ, ಆ ಕಲ್ಲೇ ಇವತ್ತಿನ ಶ್ರೀಲಂಕಾ. ಅಂದರೆ ನಿಜವಾದ ಲಂಕೆ ಆಸ್ಟ್ರೇಲಿಯಾ. ಆ ಒಂದು ಖಂಡಕ್ಕೆ ಇದು ಚಿಕ್ಕ ಖಂಡವಾಗಿ ಒಂದು ಕಲ್ಲನ್ನು ಹಾಕ್ಕೊಂಡು ದಾಟಿದ ದೊಡ್ಡ ಕಲ್ಲಾಗಿ ಇವತ್ತಿನ ದಿವಸ ದೊಡ್ಡ ದ್ವೀಪವಾಗಿ ನಮಗೆ ಶ್ರೀಲಂಕಾ ಏನು ಕಾಣ್ತಿದೆ, ಒಂದು ಆಂಜನೇಯ ಹಾಕಿರೋ ಪುಟ್ಟ ಕಲ್ಲೇ ಇವತ್ತಿನ ದಿವಸದ ಶ್ರೀಲಂಕೆ. ಅದಕ್ಕೋಸ್ಕರ ನೀವು ಅಲ್ಲಿ ಹೋದ ತಕ್ಷಣ ಇದೇ ಶ್ರೀಲಂಕಾ ಅಂತ ಅನ್ಕೊಂಡ್ಬಿಡೋದಲ್ಲ, ನಿಜವಾದ ಆಸ್ಟ್ರೇಲಿಯಾ. ಅದಕ್ಕೋಸ್ಕರ 75% ಆಫ್ ಆಸ್ಟ್ರೇಲಿಯಾ ಇಸ್ ಕವರ್ಡ್ ಬೈ ಡೆಸರ್ಟ್ ಅಂತ ಕರಿತೀವಿ. ಅದಕ್ಕೆ 75% ಪೂರ್ತಿಯಾಗಿರ್ತಕ್ಕಂಥ ನಾವು ದೊಡ್ಡವಾಗಿರ್ತಕ್ಕಂಥ ಕಾಡಿನ ಪ್ರದೇಶ, ಅದರಲ್ಲಿ ಮರಳುಗಾಡಾಗಿರ್ತಕ್ಕಂಥ ಪ್ರದೇಶವೇ ವಿಶೇಷವಾಗಿ ಆಸ್ಟ್ರೇಲಿಯಾ. ಅದಕ್ಕೆ ಆ ಆಸ್ಟ್ರೇಲಿಯಾನ ಕಂಡ ಹೀಗೇ ಜರುಗ್ತಾ ಹೋಯಿತು ಗ್ಲೋಬಲ್ ವಾರ್ಮಿಂಗ್ ಮುಖಾಂತರವಾಗಿ. ಅಂದಿನ ಕಾಲದಲ್ಲಿ ಭಾರತ ಕೂಡ ಒಂದು ದ್ವೀಪವಾಗಿತ್ತು. ಆ ಯುಗದಲ್ಲಿ ಭಾರತದ ದ್ವೀಪದ ಮಧ್ಯಭಾಗದಲ್ಲಿ ಹೀಗೆ ನಡ್ಕೊಂಡು ಹೋದಾಗ ಆ ಸಮಯದತ್ತ ನಾವು ಸಾಗ್ತಾ 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 ನಾವುಗಳು ಇಲ್ಲಿ ದೂರ ಆಗ್ತಾ ಹೋಯಿತು ಆಸ್ಟ್ರೇಲಿಯಾ. ಇವತ್ತು ಕೂಡ ತ್ರಿಯಗ್ನಿ ಸಂಭೂತ ಅಂತ 3 ಅಗ್ನಿ ಸ್ವರೂಪವಾಗಿರ್ತಕ್ಕಂಥ ನದಿಗಳು, ಅದು ಜೀವ ನದಿಗಳು. ಅದಕ್ಕೆ ಏನು ಹೇಳ್ತೀವಿ, ತಾಮ್ರವರ್ಣಿ ಅಂತ 3 ಕಾಲಕ್ಕೆ. ತಾಮ್ರ ಅಂದರೆ ಕಾಪರ್ ವೆಸಲ್ಸ್, ಅದಕ್ಕೆ ಕಾಪರ್ ಇನ್ವರ್ಟರ್ಸ್ ಜಾಸ್ತಿ ಉದ್ಭವ ಆಗ್ತಾ ಇರೋದೇ ನಮ್ಮಲ್ಲಿ ನೋಡ್ತಕ್ಕಂಥದ್ದು ತಿರುನೆಲ್ವೇಲಿ ಹತ್ರ. ಅದಕ್ಕೋಸ್ಕರ ಅಂಥ ಒಂದು ನಾವು ನೋಡ್ತಕ್ಕಂಥ ಒಂದು ಕ್ಷೇತ್ರ ತಾಮ್ರವರ್ಣಿ ಇವತ್ತಿಗೂ ಗುಪ್ತಗಾಮಿನಿಯಾಗಿ ಸಮುದ್ರದತ್ತ ಇಂಡಿಯನ್ ಓಷನ್ ಮುಖಾಂತರವಾಗಿ ಇಂಡೋನೇಷಿಯಾ ಮುಖಾಂತರವಾಗಿ ಅಲ್ಲಿಂದ ಹರಿದು ನಾವು ಆಸ್ಟ್ರೇಲಿಯಾಗೆ ಹೋಗುತ್ತೆ ಇವತ್ತಿಗೂ ಆ ನದಿ. ಯಾಕೆಂದರೆ ವಾಟರ್ ರಿಸರ್ಚಲ್ಲಿ ಏನು ಹೇಳಿದ್ದಾರೆ, ಇಲ್ಲಿರ್ತಕ್ಕಂಥ ನೀರು ಅಲ್ಲಿರ್ತಕ್ಕಂಥ ನೀರು ಇದೇ ಸಿಹಿ ಅಂಶ, ಇದೇ ಹುಳಿ ಅಂಶ, ಇಷ್ಟೇ ಗತಿಕವಾಗಿರ್ತಕ್ಕಂಥ ಉಪ್ಪಿನ ಅಂಶ, ಇಷ್ಟೇ ಸಮಾನವಾಗಿರ್ತಕ್ಕಂಥ ನೀರಿನಂಶ ನಮ್ಮಲ್ಲಿ ಕಂಡುಹಿಡಿಯೋಕ್ಕೆ ವಾಟರ್ ರಿಸರ್ಚ್ ಅಂತಿದೆ. ಆ ವಾಟರ್ ರಿಸರ್ಚ್ ಪ್ರಕಾರವಾಗಿ ಇಷ್ಟೇ ಗ್ರೇಡು ಇಷ್ಟೇ ಗ್ರೇಡಿಯೇಷನ್ ಅಂತ ಇರ್ತಕ್ಕಂಥದ್ದೇ ಸಮಾನಾರ್ಥ. ಅದಕ್ಕೆ ಈ ಒಂದು ಸಮಾನಾರ್ಥ ಆಸ್ಟ್ರೇಲಿಯಾ ಮತ್ತು ಭಾರತ ದೇಶದ ಮಧ್ಯಭಾಗದಲ್ಲಿ ಈ ಲಂಕೆಗೆ ಮುಖಾಂತರ ಹೋಗುತ್ತೆ. ಅದಕ್ಕೆ ನಾಸಾಯಿಂದ ನೀವೇನು ಮೇಲ್ಗಡೆ ನೋಡ್ತೀರಾ, ರಾಮ ಸೇತು ಅಂತ ಏನು ಅಂತೀರಾ, ಆ ರಾಮ ಸೇತುನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಲಂಕೆ ಇಲ್ಲೇ ಇದೆ. ಲಂಕೆಯ ರಾಮಸೇತು ಅಲ್ಲಿವರೆಗೂ ಹೋಗಿದೆ, ಆಸ್ಟ್ರೇಲಿಯಾದವರೆಗೂ. ಅದನ್ನು ಯಾರೂ ಸರಿಯಾಗಿ ಗಮನಿಸದೇ ಇರೋದ್ರಿಂದ ನೀವುಗಳು ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಿಜವಾದ ಲಂಕೆ ಬಂದು ಆಸ್ಟ್ರೇಲಿಯಾ. ಅದಕ್ಕೆ ಖಂಡವಾಗಿ ಹರಿದು ದೂರವಾಗಿ ಹೋಗಿದೆ. ಆ ಖಂಡ ಎಲ್ಲಿ ಸೇರುತ್ತೆ ಕಲಿಯುಗಕ್ಕೆ ಅಂತ್ಯದಲ್ಲಿ 2018 ಅಷ್ಟೊತ್ತಿಗೆ ನೀವು ಖಂಡಿತವಾಗ್ಲೂ ನೋಡ್ಬೋದು, ಜಪಾನು ಮತ್ತು ಆಸ್ಟ್ರೇಲಿಯಾ 2 ಪಕ್ಕದಲ್ಲಿ ಸೇರಿ ಹೋಗಿದೆ. ಯಾವ ಕಾಲಕ್ಕೆ ಸೇರೇ ಹೋಯ್ತಲ್ಲಪ್ಪ, ಇದೇನು ಇಲ್ಲಿದ್ದ ಆಸ್ಟ್ರೇಲಿಯಾ ದ್ವೀಪ ಹೋಗಿ ಒಂದೇ ಒಂದು ಪರಿಪೂರ್ಣವಾಗಿ ಜಪಾನ್ ಜೊತೆ ಸೇರ್ಕೊಂಡ್ಬಿಡ್ತಲ್ಲ ಅಂತ ನೀವು ಅನ್ಕೋಬೋದು. ಅಷ್ಟೋ ಸಮಯಕ್ಕೆ ನಾವುಗಳೆಲ್ಲ ಇರ್ತೀವೋ ಇಲ್ವೋ, ಭಗವಂತನ ಪ್ರಕೃತಿಯ ಲಯದಲ್ಲಿ ಅಳೆದೋಗ್ತೀವೋ, ಅದು ದೇವರೇ ಬಲ್ಲ.